ಆಮೇಲೆ ಪೇರೆಂಟ್ಸ್ ಕಂಪ್ಯಾರಿಸನ್ ತುಂಬಾ ಮಾಡ್ತಾರೆ. ಹೌದು, ಅವ್ರ ಮಕ್ಕಳು ನೋಡಿ ಹಂಗ್ ಮಾಡ್ತಾರೆ, ಇವ್ರ ಮಕ್ಕಳು ನೋಡಿ ಹಿಂಗ್ ಮಾಡ್ತಾರೆ, ನಿನ್ನ ಕೈಲಿ ಯಾಕೆ ಆಗಲ್ಲ, ಅದನ್ನು ಕೂಡ ಕಡಿಮೆ ಮಾಡಬೇಕು. ಹೌದು. ಅದ್ರ ಬದಲು ನಾವು ಏನು ಮಾಡಬೇಕು ಅಂದರೆ ಆ ಮಕ್ಕಳಿಗೆ ಚಿಕ್ಕ ವಯಸ್ಸಿಂದನೇ ಎನರ್ಜಿಯನ್ನು ಕೊಡ್ತಾ ಹೋಗಬೇಕು. ಕೊಡ್ತಾ ಹೋಗ್ತಾ ಇದ್ರೆ ಪ್ರಾಬ್ಲಮ್ಮು ಅಂದರೆ ಏನು, ಪ್ರಾಬ್ಲಮ್ ಅನ್ನೋದು ಶುರು ಆಗೋಕ್ಕೆ ಮುಂಚೆನೆ ಮಕ್ಕಳು ತುಂಬ ಆರೋಗ್ಯವಾಗಿ ಬೆಳೀತಾರೆ, ತುಂಬ ಶಾರ್ಪಾಗಿ ಬೆಳೀತಾರೆ. ಅವ್ರಿಗೆ ಅವ್ರ ಎಲ್ಲ ಚಕ್ರಗಳು ಆ್ಯಕ್ಟಿವ್ ಆಗೋದ್ರಿಂದ ರೋಗಗಳು ಜಾಸ್ತಿ ಬರೋದಿಲ್ಲ, ದೊಡ್ಡ ದೊಡ್ಡ ಕಾಯಿಲೆಗಳು ಬರೋದಿಲ್ಲ. ನಾವು ರೇಖೆ ಮಾಡೋದ್ರಿಂದ ಯಾವಾಗ ಅವ್ರು ಪಾಸಿಟಿವ್ ಆಗಿರ್ತಾರೆ. ಮತ್ತು ಪೂರ್ವ ಜನ್ಮ ನೆಗೆಟಿವ್ ಎನರ್ಜಿಗಳು ಬಂದು ಸೇರೋದು ಕಮ್ಮಿ ಆಗುತ್ತೆ. ಇಲ್ಲಿ ಮಕ್ಕಳಿರೋರು ತಂದೆ ತಾಯಿ ರೇಖೆ ಶಕ್ತಿಯನ್ನು ಯಾವ ರೀತಿ ಕೊಡಬೇಕು, ರೇಖೆಯನ್ನು ಕಲ್ತ್ಕೊಂಡಿದ್ದಾರೆ ಅಂದರೆ ಅವ್ರ ಮಕ್ಕಳನ್ನ ಬದುಕಿ ಒಂದು ಪಾಯದಿಂದನೇ ಅವ್ರ ಮಕ್ಕಳನ್ನ ಹೇಗೆ ಬೇಕೋ ಹಾಗೆ ಮಕ್ಕಳನ್ನ ಮಾಡ್ಬೋದು. ಜೊತೆಗೆ ಬರೀ ಎಜುಕೇಷನ್ ಅಂತಾನೆ ಅಲ್ಲ, ಈಗ ಮಕ್ಕಳು ಹೇಳಿದ ಮಾತು ಕೇಳೋದಿಲ್ಲ. ಚಿಕ್ಕ ವಯಸ್ಸಿಂದ ರೇಖೆ ಮಾಡ್ತಾ ಇದ್ರೆ ಅದನ್ನ ಚಿಕ್ಕ ವಯಸ್ಸಿಂದಾನೆ ಯಾವ ರೀತಿ ಕಂಟ್ರೋಲ್ ಮಾಡ್ಕೋಬೇಕು. ಇಲ್ಲ ಕೆಲವು ಮಕ್ಕಳು ಸೋಂಬೇರಿಗಳು, ಅದು ಚಿಕ್ಕ ವಯಸ್ಸಿಂದ ರೇಖೆ ಮಾಡ್ತಾ ಇದ್ರೆ ಆ ಮಕ್ಕಳು ಬೆಳೀತಾನೆ ಅವ್ರು ಕರೆಕ್ಟಾಗಿ ಒಂದು ರೀತಿಯಲ್ಲಿ ಬೆಳೀತಾರೆ. ಮತ್ತು ಕೆಲವು ಮಕ್ಕಳು ತುಂಬ ರ್ಯಾಶ್ ಆಗಿರ್ತಾರೆ, ಕೆಲವು ಮಕ್ಕಳು ತುಂಬ ಕೋಪ ಇರುತ್ತೆ. ಇದನ್ನು ಸ್ಟಾರ್ಟಿಂಗಿಂದ ರೇಖೆ ಮಾಡಿದಾಗ ಏನಾಗುತ್ತೆ ಅಂದರೆ, ಈಗ ನನ್ನ ಮಗನ ತುಂಬ ಕೋಪ, ನಾನು ಯಾವ ರೀತಿ ರೇಖೆ ಮಾಡಬೇಕು, ನನ್ನ ಮಗ ಸೋಂಬೇರಿ, ನಾನು ಯಾವ ರೀತಿ ರೇಖೆ ಮಾಡಬೇಕು, ನನ್ನ ಮಗ ದಡ್ಡ, ನಾನು ಯಾವ ರೀತಿ ರೇಖೆ ಮಾಡಬೇಕು. ಇದನ್ನೆಲ್ಲ ಸ್ಟಾರ್ಟಿಂಗಿಂದನೇ ಮಾಡಿದಾಗ ಬೇಸಿಕ್ ತಂದೆ ತಾಯಿ ಗೊತ್ತಿರಬೇಕು. ತಂದೆ ತಾಯಿ ರೇಖೆಯನ್ನು ಕಲಿತು ಮಾಡಿದ್ದಾರೆ ಅಂದರೆ ಚಿಕ್ಕ ವಯಸ್ಸಿಂದನೇ ಮಕ್ಕಳನ್ನ ಯಾವ ರೀತಿ ಬೆಳೆಸಬೇಕು, ಅವ್ರಿಗೆ ಏನು ಕೊಡಬೇಕು. ಈಗ ದೊಡ್ಡ ಮೇಲೆ ಲವ್ ಮಾಡಿದಾಗ ಇಲ್ಲಿ ಗೋಳಾಡೋ ಬದಲು ಚಿಕ್ಕ ವಯಸ್ಸಿಂದಾನೆ ರೇಖೆ ಹಿಪ್ನೋಟಿಸನ್ನು ಮಾಡಿಕೊಂಡು ನಾವು ಯಾವ ಥರ ಹೇಳ್ತೀವೋ ಆ ರೂಟಲ್ಲಿ ಮಕ್ಕಳು ಹೋಗಬೇಕು ಅಂತ ನಾವು ಮಾಡಿಕೊಂಡಾಗ ಮಕ್ಕಳು ಅದೇ ರೂಟಲ್ಲೇ ಹೋಗ್ತಾ ಇರ್ತಾರೆ. ಅಂದರೆ ಅದೇ ರೂಟಲ್ಲಿ ಹೋಗೋದು ಅಂತಂದರೆ ಅಪ್ಪ ಹಾಕಿದ ಆಲ್ಮರ್ ಅದಕ್ಕೆ ನೆಣಾಕೋಬೇಕು ಆ ಥರ ಅಲ್ಲ. ಒಂದು ಬೆಳೆಸೋ ವಿಚಾರದಲ್ಲಿ ಅಟ್ಲೀಸ್ಟ್ ಮಕ್ಕಳಿಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ, ಯಾವ ನಿರ್ಧಾರ ತಗೊಳ್ಬೇಕು, ಗೊಂದಲ ಆಗಲ್ಲ. ಒಂದು ನೆಗೆಟಿವ್ಸ್ ವೈಬ್ರೇಷನ್ ಇಲ್ಲದೆ ಮಕ್ಕಳು ಕಾಯಿಲೆಗಳಿಲ್ಲದೆ ಮಕ್ಕಳು ಆರೋಗ್ಯವಾಗಿ ಬೆಳೀತಾರೆ. ಈಗ ರೀಸೆಂಟಾಗಿ ಅದು ನಮ್ಗೆ ಹೊಸ್ಕೊಟ್ಟಿದ್ದೀನಿ. ರೀಸೆಂಟಾಗಿ ಒಂದು ಅಮ್ಮ ಈ ಥರ ಗಂಡಂದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಗಂಡನೂ ಬಿಟ್ಟೋಗಾಗಿದೆ. ಮಗನ ಮೇಲೆ ಎಲ್ಲ ಆಸೆಗಳನ್ನು ಇಟ್ಕೊಂಡು ಮಗನ್ನೇ ಬೆಳೆಸ್ತಾ ಇದ್ದಾರೆ, ಬೇರೆ ಯಾರೂ ಇಲ್ಲ, ತಂದೆ ತಾಯಿನೂ ಇಲ್ಲ ಅವ್ರಿಗೆ. ಆ ಮಗ ಏನು ಅಂತಂದರೆ ಸ್ಟಾರ್ಟಿಂಗ್ ಪ್ರಾಬ್ಲಮ್. ಈಗ ನಾವು 1, 2 ಅಂತ ಹೇಳ್ಕೊಟ್ರೆ ಅವ್ನು 10ವರೆಗೂ ಹೇಳ್ತಾನೆ, ಮತ್ತೆ ಸ್ಟಾಪ್ ಆಗ್ತಾನೆ. ಮತ್ತೆ 11, 12 ಅಂತ ಹೇಳ್ಕೊಟ್ರೆ 20ವರೆಗೂ ಹೇಳ್ತಾನೆ, ಮತ್ತೆ ಅಲ್ಲಿ ಸ್ಟಾಪ್ ಆಗ್ತಾನೆ. ಈ ರೀತಿ ಸಮಸ್ಯೆ ಮಗುಗೆ. ಮತ್ತು ಎಲ್ಲ ಅಂದರೆ ಅಲ್ಲಿ ಹಠ ಮಾಡೋದು, ಕೆಲಸಕ್ಕೆ ಬಾರದ ವಿಚಾರದಲ್ಲಿ ಹಠ ಮಾಡೋದು, ಕೋಪ, ಕೈಯಿಂದ ಏನಾದರೂ ವಸ್ತು ತೆಗೆದು ಎಸೆಯೋದು, ಮಾತಾಡಿದ್ರೆ ರೋಡಲ್ಲೇ ಕುತ್ಕೊಂಡ್ಬಿಟ್ಟು ನಾನು ಬರೋದಿಲ್ಲ ಅಂತ ಹಠ ಮಾಡೋದು, ಈ ಥರ ಸಮಸ್ಯೆ. ಈಗ ಅವರು ರೇಖೆ ಕಲ್ತ್ಕೊಂಡು ಒಂದು 4 ಮಂತ್ಸ್ ಆಗಿದೆ, ರೇಖೆ ಹಿಪ್ನೋಟೈಸ್ ಮಾಡ್ಕೊಂಡು 4 ಮಂತ್ಸ್ ಆಗಿದೆ. ಇಂಥ ಕೆಲವು ಸಮಸ್ಯೆಗೆ ಪ್ರೇತಾತ್ಮನೇ ಇರಬೇಕು, ಪೂರ್ವಜನ್ಮನೇ ಇರಬೇಕು, ಮಾಟ ಮಂತ್ರನೇ ಇರಬೇಕು, ಎಲ್ಲ ಇರುತ್ತೆ ಅಂತ ಅಲ್ಲ. ಸಮಸ್ಯೆ ಯಾವುದೇ ಆಗಿರಲಿ ರೇಖೆಯಲ್ಲಂತೂ ಪರಿಷ್ಕಾರ ಅಂತೂ ಇದೆ, ಪರಿಹಾರ ಅಂತೂ ರೇಖೆ ಹಿಪ್ನೋಟೈಸ್ 100% ಇದೆ. ಈಗ ಅವ್ರ ಮಗುಗೆ ರೇಖೆಯನ್ನು ಮಾಡ್ತಾ ಇದ್ದಾರೆ, ಈಗ 4 ಮಂತ್ಸಿಂದ ಮಾಡ್ತಾ ಇದ್ದಾರೆ. ಮಗುವಲ್ಲಿ ಎಷ್ಟು ಚೇಂಜಸ್ ಬಂದಿದೆ ಅಂತಂದರೆ ಹೇಳ್ಕೊಳ್ಳೋಕೆ ಅಷ್ಟು ಚೇಂಜಸ್ ಈಗ ಮಗುವಲ್ಲಿ ಬಂದಿದೆ. ತುಂಬಾ ಇಂಪ್ರೂವ್ಮೆಂಟ್ ಇದೆ, ಮಗು ತುಂಬಾ ಇಂಪ್ರೂವ್ಮೆಂಟ್ ಇದೆ. ಹಠ ಮಾಡೋದು ಬಿಟ್ಟಿದೆ, ಕೋಪ ಬಿಟ್ಟಿದೆ, ಮತ್ತೆ ಹೇಳಿದ್ರೆ ನೀಟಾಗಿ ಅರ್ಥ ಮಾಡ್ಕೊಳ್ತಾ ಇದೆ. ಕೈಯಿಂದ ಎಸೆಯೋದು, ಅವ್ರ ತಾಯಿ ಮುಖಕ್ಕೆ ತೊಡೆದು ಬಿಡೋದು ಕೈಯಲ್ಲಿ. ಇದೆಲ್ಲ ಸುಮಾರು 90% ಕಮ್ಮಿ ಆಗಿದೆ. ಆದ್ರಿಂದ ರೇಖೆ ಮತ್ತು ಹಿಪ್ನೋಟಿಸನ್ನ ಕಲಿಬೇಕಾದ್ರೆ ರೀಸನ್ ಬೇಕಾಗಿಲ್ಲ, ಕಲಿಬೇಕಷ್ಟೇ. ಕಲಿತಾಗ ಅದ್ರ ರೀಸನ್ಸ್ ನಮಗೆ ಸಿಕ್ಬಿಡುತ್ತೆ, ಬೇಕಾದಷ್ಟು ಸಿಗುತ್ತೆ. ಈಗ ನನಗೇನೋ ಪ್ರಾಬ್ಲಮ್ ಇಲ್ಲ, ನಾನು ರೇಖೆ ಕಲ್ತ್ಕೊಂಡಿದ್ದೀನಿ. ಈಗ ಜೀವನದಲ್ಲಿ ನನಗೇನೋ ಒಂದು ಘಟನೆ ನಡೆಯುತ್ತೆ, ಮನೇಲಿ ಯಾರೋ ನನ್ನ ಮಗ ಮಾತು ಕೇಳ್ತಾ ಇಲ್ವೋ ಅಥವಾ ನನ್ನ ಮಗಳೇನೋ ಮಾಡ್ತಾಯಿದ್ದಾಳೆ, ಅದು ಬಂತಲ್ಲ ರೀಸನ್, ನಾನು ರೇಖೆ ಇಲ್ಲ ತಕ್ಷಣ ಅದು ನಾನು ಅಲ್ಲೇ ಕಂಟ್ರೋಲ್ ಮಾಡ್ಬೋದು. ಅಲ್ಲೇ ಪರಿಹಾರ ಸಿಕ್ಬಿಡುತ್ತೆ, ಅಲ್ಲೇ ಪರಿಹಾರವನ್ನು ಪ್ರತಿಯೊಬ್ಬರಿಗೂ ಅವಶ್ಯಕತೆ ಇದೆ. ಪ್ರತಿಯೊಬ್ಬರಿಗೂ ಅವಶ್ಯಕತೆ, ರೇಖೆ ಚಕ್ರ ಎಲ್ಲವೂ ಕೂಡ ಪ್ರತಿಯೊಬ್ಬರಿಗೂ ಅವಶ್ಯಕತೆ ಇದೆ ಅಂತ ಹೇಳ್ತೀರಾ?